ಬಗ್ಗೆ ಇವತ್ತು ಕೆಪಿಸಿಸಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ನೀವು ನಿಮ್ಮ ಇಲಾಖೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದಿರಾ ಅನ್ನೋದು ರಿಪೋರ್ಟ್ ಕೊಡಿ ಅನ್ನುವಂತ ಪ್ರೋಗ್ರೆಸ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ನನಗಿನ್ನೂ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ, ನಾನು ಅದನ್ನ ಇವಾಗ ಗೊತ್ತಾಗ್ತಾ ಇರೋದು. ಈಗಾಗಲೇ ನಮ್ಮ ಇಲಾಖೆಯ ರಿಪೋರ್ಟ್ ಎಲ್ಲ ನಾವೆಲ್ಲ ಕೊಟ್ಟಿದ್ದೀವಿ, ಆಗಲೇ ನಾವು ಕೆಪಿಸಿಸಿಗೆಲ್ಲ ಕೊಟ್ಟಾಗಿದೆ. ಸುರ್ಜೇವಾಲ ಜೊತೆ ನಾನೇನು ಮಾತಾಡೋಕ್ಕೆ ಸಮಯ ಸಿಕ್ಕಲಿಲ್ಲ. CLP ಮೀಟಿಂಗಲ್ಲಿ ಸಿಕ್ಕಿದ್ರು ಅಷ್ಟೇ. ಸರ್, ಇದ್ರ ಜೊತೆಗೆ ಇವತ್ತು ಜಾತಿಗಣತಿ ವರದಿಯನ್ನ ತರೋದು ವಿಚಾರ ಬಹಳ ಸ್ಪಷ್ಟವಾಗಿತ್ತು. ಆದ್ರೆ ನಿನ್ನೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಹೇಳಿದ್ದಾರೆ ಬರೋದಿಲ್ಲ ಅಂತ. ನೋಡಿ, ಕ್ಯಾಬಿನೆಟ್ ಅಲ್ಲಿ ಏನ್ ಬರ್ತದೆ ಏನ್ ಬರೋದಿಲ್ಲ ಅದೆಲ್ಲ ಅದು ಕ್ಯಾಬಿನೆಟ್ ಬಂದಾಗಲೇ ನಮಗೆ ಗೊತ್ತಾಗೋದು. ಮತ್ತು ನಿನ್ನೆ ನಮಗೆ ಏನು ಅಂದ್ರೆ ನಿನ್ನೆ ಗೊತ್ತಾಗುತ್ತೆ ನಮಗೆ. ಅದರಿಂದ ಕ್ಯಾಬಿನೆಟ್ಗೆ ಈ ವಾರ ಬರುತ್ತೋ ಮುಂದಿನ ವಾರ ಬರುತ್ತೋ ಅದು ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಕೆಲವರು ಇದು ಜಾತಿ ಗಣತಿ ವರದಿಯನ್ನ ಈ ಕ್ಯಾಬಿನೆಟ್ ಬರುತ್ತೆ ಅಂತ ಪತ್ರಿಕೆಗಳು ನಾನು ನೋಡಿದ್ದೆ. ಮತ್ತೆ ಈ ವಾರ ಬರಲ್ಲ ಮುಂದಿನ ವಾರ ಅಂತ ಅದನ್ನು ಕೂಡ ಪತ್ರಿಕೆಗಳು ನಾನು ನೋಡಿದ್ದೀನಿ. ಈಗ ಅದು ಕ್ಯಾಬಿನೆಟ್ ಸಬ್ಜೆಕ್ಟ್ ಏನು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ತಾನೆ. ಅದು ಯಾವ ಸಮಯಕ್ಕೆ ತರಬೇಕು ಅವಾಗ ತಗೊಂಡ್ಬರ್ತಾರೆ. ಸರ್, ಒಂದ್ ಕಡೆ CM ಬದಲಾವಣೆ ಅನ್ನೋದು, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು. CM ಬದಲಾವಣೆ ಎಲ್ಲಿ ಮಾತೇ ಇಲ್ಲ ಅಲ್ಲ. CM ಬದಲಾವಣೆ ಅಂತ ವಿಷಯ ಎಲ್ಲೂ ಕೂಡ ಅದು ಚರ್ಚೆನೂ ಇಲ್ಲ, ಪ್ರಸ್ತಾಪನೂ ಇಲ್ಲ, ಅದು ಎಲ್ಲೂ ಆ ವಿಷಯನೇ ಇಲ್ಲ. ಆಯ್ತಾ. ಅಧ್ಯಕ್ಷ ಬದಲಾವಣೆ ವಿಚಾರ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಮುಂದೆ ಏನ್ ಮಾಡಬೇಕು ಅದನ್ನ ತೀರ್ಮಾನ ಪಕ್ಷದ ವರಿಷ್ಠರು ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಂತ ಇರ್ಬೋದು, ಆಕಾಂಕ್ಷಿ ಅವರು ಖಂಡಿತ ಅವ್ರಿಗೂ ಕೂಡ ಅರ್ಹತೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಒಳ್ಳೆಯ ಒಬ್ಬ ನಾಯಕರೇ. ಆದ್ದರಿಂದ ಇಂಥ ವಿಷಯಗಳು ಇದು ಅಂತಿಮವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆಕಾಂಕ್ಷಿಗಳಾಗೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನು ನಾನು ಸರಿಯಲ್ಲ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಓಕೆ.